ಸಾಮಾಜಿಕ ನೆಲೆಯಲ್ಲಿ ಮಾತಾಡೋಕ್ಕೆ ಬರ್ತಿದ್ದಾರೆ ಶ್ರೀಮತಿ ವನಜಾ ಪ್ರಭಾಕರ್, ನಿವೃತ್ತ ಸಹ ಪ್ರಾಧ್ಯಾಪಕರು. ಆರ್ಥಿಕ ನೆಲೆಯಲ್ಲಿ ಮಾತಾಡಲು ಬರ್ತಾ ಇದ್ದಾರೆ ಶ್ರೀಮತಿ ಶೋಭಾ ವಡವಡಗೆ ಅವರು, ನಿವೃತ್ತ ಪ್ರಾಧ್ಯಾಪಕರು. ಹಾಗೂ ವೈದ್ಯಕೀಯ ದೃಷ್ಟಿಕೋನದಲ್ಲಿ ಮಾತನಾಡಲು ಆಗಮಿಸಿದರೆ ಡಾಕ್ಟರ್ ಸರಸ್ವತಿ ರಮೇಶ್ ಅವರು, ಖ್ಯಾತ ಸ್ತ್ರೀರೋಗ ತಜ್ಞರು. ಈಗ ನಮ್ಮ ಕಣ್ಣುಗಳಿಗೆ ಕಿವಿಗಳಿಗೆ ಭೋಜನವನ್ನು ನೀಡೋಣ, ನಂತರ ನಮ್ಮ ಉದರ ಭಾಗಕ್ಕೆ ಭೋಜನವನ್ನು ನೀಡೋಣ. ಇದೊಂದು ವಿಚಾರಗೋಷ್ಠಿ ಆದ ನಂತರ ಭೋಜನ ವಿರಾಮ ಇರುತ್ತದೆ. ಇದರ ಒಂದು ಅಧ್ಯಕ್ಷತೆಯನ್ನು ನಮ್ಮ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದ ಶ್ರೀಮತಿ ವತ್ಸಲಾ ಮದನ್ ರವರು ನಡೆಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇನೆ. ವನಜಾ ಪ್ರಭಾಕರ್ ಅವರು, ಶ್ರೀಮತಿ ಶೋಭಾ ವಡವಡಗೆ ಅವರು ಹಾಗೂ ಡಾಕ್ಟರ್ ಸರಸ್ವತಿ ರಮೇಶ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಪ್ರಸ್ತುತಪಡಿಸಲು ಆಗಮಿಸುತ್ತಿರುವ ಎಲ್ಲ ವಿಚಾರಧಾರೆಯನ್ನು ಹರಿಸುವ ಎಲ್ಲ ಸ್ತ್ರೀ ಶಕ್ತಿಗಳಿಗೆ ನಮ್ಮ ಹೃದಯಪೂರ್ವಕ ಸ್ವಾಗತವನ್ನು ನೀಡೋಣ. ಜೈ ಭುವನೇಶ್ವರಿ. ಕನ್ನಡದ ಕಾರ್ಯಕ್ರಮಗಳನ್ನು ಬೆಳಗಿನಿಂದ ಎಲ್ಲರೂ ಆಸ್ವಾದಿಸ್ತಾ ಇದ್ದೀರಾ. ಹಾಡಾಯಿತು, ಸಂಗೀತ ಆಯಿತು, ನೃತ್ಯ ಆಯಿತು, ಮತ್ತು ಉದ್ಘಾಟಕರಿಂದ ಒಂದು ಬೋಧಪ್ರದವಾದಂತಹ ಭಾಷಣವನ್ನು, ಅವರ ವಿಚಾರಧಾರೆಯನ್ನು ನಾವೆಲ್ಲ ಕೇಳಿದಾಯಿತು. ಈಗ ನಮ್ಮ ಆರ್ಯವೈಶ್ಯ ಜನಾಂಗದಲ್ಲಿ ಎದುರಿಸುತ್ತಿರುವಂತಹ ಒಂದು ಸಮಸ್ಯೆಯ ಬಗ್ಗೆ ಒಂದು ದೃಷ್ಟಿಕೋನ ಹೇಗಿದೆ ಅನ್ನೋದನ್ನು ಈ ವಿಚಾರ ಮಂಥನದ ಮೂಲಕ ನಾವೆಲ್ಲ ತಿಳಿದುಕೊಳ್ಳೋಣ. ನಾವು ವಿಚಾರಧಾರೆಯನ್ನು ಹೇಗೆ ಹೊರಗೆ ತರ್ಬೋದು ಅಂದರೆ, ಮಜ್ಜಿಗೆಯನ್ನು ಕಡಿತಾ ಇರಬೇಕಾದ್ರೆ ಬೆಣ್ಣೆ ಹೇಗೆ ತೇಲಿ ಮೇಲೆ ಬರುತ್ತೋ ಹಾಗೆ ಉತ್ತಮವಾದಂತಹ ಅಂಶಗಳನ್ನು ಇಂದಿನ ಈ 3 ಜನ ವಾಗ್ಮಿಗಳು ಮತ್ತು ಅನುಭವ ಪಡೆದಂತಹ, ಅವರವರದೇ ಕ್ಷೇತ್ರದಲ್ಲಿ ಅನುಭವ ಪಡೆದಂತಹ ವಾಗ್ಮಿಗಳು ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸಮಯಾಭಾವ ಆಗಿರೋದರಿಂದ ಕೇವಲ 10 ನಿಮಿಷಕ್ಕೆ ಮೊಟಕುಗೊಳಿಸಿದ್ದೇವೆ ನಿಮ್ಮ ಸಮಯವನ್ನು. ಮೊದಲಿಗೆ ತಾವು ಪ್ರಾರಂಭ ಮಾಡ್ತೀರಾ ಮೇಡಮ್? ನೀವು ಮಾಡ್ತೀರಿ. ಎಲ್ಲರಿಗೂ ನಮಸ್ಕಾರ. ಈ ಗೋಷ್ಠಿಯ ಅಧ್ಯಕ್ಷರಾದಂತಹ ಶ್ರೀಮತಿ ವತ್ಸಲಾ ಮದನ್ ಅವರೇ, ತಮ್ಮ ವಿಚಾರಧಾರೆಗಳನ್ನು ಹಂಚಿಕೊಳ್ತಾ ಇರುವಂತಹ ಡಾಕ್ಟರ್ ಶೋಭಾ ಅವರೇ ಹಾಗೂ ಡಾಕ್ಟರ್ ಸರಸ್ವತಿ ರಮೇಶ್ ಅವರೇ, ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಮತ್ತು ಈ ಗೋಷ್ಠಿಯಲ್ಲಿ ನಮ್ಮ ಮಾತುಗಳನ್ನು ಕೇಳೋದಕ್ಕೆ ಬಂದಿರುವಂತಹ ಎಲ್ಲ ಸಹೃದಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಹೆಚ್ಚಿಗೆ ಇದನ್ನು ಲಂಬನ ಮಾಡಲ್ಲ, ಏಕೆಂದರೆ ಸಮಯ ತುಂಬ ಕಡಿಮೆ ಇರೋದರಿಂದ ನೇರವಾಗಿ ನಾವು ವಿಷಯಕ್ಕೆ ಹೋಗೋಣ. ಮೊದಲಿಗೆ ನಾವು ವಿಳಂಬ ವಿವಾಹ ಅಂದರೆ ಏನು ಅನ್ನುವಂಥದ್ದನ್ನು ಮೊದಲು ತಿಳ್ಕೋಬೇಕು ಅಂತ ಅನಿಸುತ್ತೆ. ಯಾಕೆಂತಂದರೆ ವಿಳಂಬ ಅಂದರೆ ನಿಧಾನ ಅಂತ. ಸೊ ನಿಧಾನ ಯಾವಾಗ? ಪ್ರತಿ ಕಾಲಘಟ್ಟದಲ್ಲೂ ಇದು ಬೇರೆ ಬೇರೆ ಆಗಿದೆ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಅಜ್ಜಿ ತಾತ ಅವರನ್ನು ಕೇಳಿದ್ರೆ ಅವ್ರಿಗೆ ಮದುವೆ ಆಗಿದ್ದು 12, 13, 14 ವರ್ಷಕ್ಕೆ. ನಮ್ಮ ತಂದೆ ತಾಯಿ ಹೊತ್ತಿಗೆ ಅದು 16, 17 ಆಯಿತು. ನಮ್ಮ ಹೊತ್ತಿಗೆ ತುಂಬಾ ಬದಲಾವಣೆ ಆಯಿತು. ಸೊ ವಿಳಂಬ ವಿವಾಹ ಅಂತನ್ನುವಾಗ ಆಯಾ ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿ ಯಾವ ವಯಸ್ಸಿಗೆ ವಿವಾಹ ಆಗಬೇಕೋ ಅದು ಆಗದೆ ನಂತರ ಆದಾಗ ಅದನ್ನು ವಿಳಂಬ ವಿವಾಹ ಅಂತ ಹೇಳಿ ಕರಿಬಹುದು ಅಂತ ಅನಿಸುತ್ತೆ. ಸೊ ಈ ವಿಳಂಬ ವಿವಾಹ ಅನ್ನುವಂತಹ ಕಾನ್ಸೆಪ್ಟೇ ಪ್ರತಿ ಕಾಲಕ್ಕೆ ಅನುಗುಣವಾಗಿ ಬದಲಾವಣೆ ಆಗ್ತಾ ಇರುವಂಥದ್ದು. ಇತ್ತೀಚೆಗೆ ನಾನು ಈ ವಿಚಾರವನ್ನು ಮಾತಾಡಿ ಅಂತ ಹೇಳಿ ನಟರಾಜ್ ಸರ್ ಅವರು ಹೇಳಿದಾಗ ಇದರ ಬಗ್ಗೆ ಒಂದು ಸ್ವಲ್ಪ ನಾನು ಅಧ್ಯಯನ ಮಾಡಿದೆ. ಆಗ ಗೊತ್ತಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಭಾರತದಲ್ಲಿ ನಡೆದಿರುವಂತಹ ಅಧ್ಯಯನಗಳ ಪ್ರಕಾರ ಸಮಕಾಲೀನ ಸಂದರ್ಭದಲ್ಲಿ ಮದುವೆಯ ಸರಾಸರಿ ವಯಸ್ಸು ಹುಡುಗರಿಗೆ 24.1 ಆದರೆ ಹುಡುಗಿಯರಿಗೆ 22.2 ಆಗಿದೆ. ಸೊ ಈ ಸರಾಸರಿ ವಯಸ್ಸನ್ನು ಗಮನಿಸಿದಾಗ ಭಾರತದಲ್ಲಿ ಇಂದಿಗೂ ಹೆಚ್ಚಿನ ವಿವಾಹಗಳು ವಿಳಂಬ ವಿವಾಹಗಳೇನೂ ಅಲ್ಲ. ಆದರೆ ವಿಳಂಬ ವಿವಾಹ ಆಗುವವರ ಸಂಖ್ಯೆ ಹಿಂದಿನ ಕಾಲಘಟ್ಟಕ್ಕೆ ಹೋಲಿಸಿದ್ರೆ ಇವತ್ತು ಸ್ವಲ್ಪ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ. ಅದರಲ್ಲೂ ಆರ್ಯವೈಶ್ಯ ಸಮುದಾಯದಲ್ಲಿ
ಈ ವಿಳಂಬ ವಿವಾಹ ಅನ್ನುವಂಥದ್ದು ಇತ್ತೀಚೆಗೆ ನಾವು ತುಂಬಾ ನೋಡ್ತಾ ಇದ್ದೇವೆ. ಅದಕ್ಕೆ ಹಲವು ಕಾರಣಗಳು ಕೂಡ ಇದೆ. ವಿಳಂಬ ವಿವಾಹವನ್ನು ನಾನು 2 ವಿಧಗಳಾಗಿ ವಿಂಗಡಿಸಿಕೊಂಡಿದ್ದೇನೆ. ಒಂದು ಸ್ವ ಇಚ್ಛೆಯ ವಿಳಂಬ ವಿವಾಹ, ಎರಡನೇದು ಪರಿಸ್ಥಿತಿಗಳ ಅನಿವಾರ್ಯತೆಯಿಂದ ವಿಳಂಬ ವಿವಾಹ. ಇದು ಕೇವಲ ಆರ್ಯವೈಶ್ಯ ಸಮುದಾಯದವರದು ಮಾತ್ರ ಅಲ್ಲ, ಬಹುತೇಕ ಮುಂದುವರೆಯುತ್ತಿರುವ ವಿದ್ಯಾವಂತ ಸಮುದಾಯಗಳ ಕುಟುಂಬಗಳ ಸಮಸ್ಯೆ ಆಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದು. ಬಹುಶಃ ನಾವೆಲ್ಲರೂ ಈ ಸಮಸ್ಯೆಗಳನ್ನು ಒಂದಲ್ಲ ಒಂದು ಮನೆಯಲ್ಲಿ ಎದುರಿಸ್ತಾನೇ ಇದ್ದೇವೆ, ನೋಡ್ತಾನೇ ಇದ್ದೇವೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ನಾವು ಆಲೋಚನೆ ಮಾಡಿದರೆ, ಮೊದಲನೇದಾಗಿ ಸ್ವಇಚ್ಛೆಯ ವಿಳಂಬ ವಿವಾಹವನ್ನು ನೋಡೋಣಂತೆ. ಅದಕ್ಕೆ ಕಾರಣಗಳೇನು ಅಂತ ಹೇಳಿದ್ರೆ, ವಿದ್ಯಾಭ್ಯಾಸ, ವೃತ್ತಿ ಹಾಗೂ ವೃತ್ತಿಯಲ್ಲಿ ಪ್ರಗತಿಗೆ ಆದ್ಯತೆ. ಅಂದರೆ ಈ ದಿನ ಪ್ರತಿಯೊಬ್ಬರೂ ಕೂಡ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ. ಹಿಂದೆ ಆದರೆ ಆ ರೀತಿ ಆಗ್ತಿರಲಿಲ್ಲ. ಹಿಂದಿನ ಕಾಲಘಟ್ಟದಲ್ಲಿ ವಿದ್ಯಾಭ್ಯಾಸಕ್ಕಿಂತಲೂ ಹೆಚ್ಚಿಗೆ ಮದುವೆಗೆ ಆದ್ಯತೆಯನ್ನು ಕೊಡ್ತಾ ಇದ್ರು. ಆದರೆ ಇವತ್ತು ವಿದ್ಯಾಭ್ಯಾಸ, ಅದರಲ್ಲೂ ಪದವಿ ಆಗೋ ಹೊತ್ತಿಗೆ 21 ವರ್ಷ ಆಗಿರುತ್ತೆ, ಸ್ನಾತಕೋತ್ತರ ಪದವಿ ಮುಗಿಯೋ ಹೊತ್ತಿಗೆ 23 ವರ್ಷ ಆಗಿರುತ್ತೆ. ಆನಂತರ ಅವರು ವೃತ್ತಿ ಅಥವಾ ಸ್ವಂತ ವ್ಯವಹಾರ ಇದನ್ನೆಲ್ಲ ಮಾಡಿ ಒಂದು ಸ್ವಲ್ಪ ಆರ್ಥಿಕವಾಗಿ ಭದ್ರವಾದ ನೆಲೆಯಲ್ಲಿ ನೆಲೆಗೊಳ್ಳಬೇಕು ಅಂತ ಹೇಳಿದ್ರೆ 27-28 ಆಗಿ ಹೋಗ್ತಾ ಇದೆ. ಅಲ್ಲಿವರೆಗೂ ಇವತ್ತಿನ ಯುವ ಜನಾಂಗಕ್ಕೆ ಮದುವೆ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಮದುವೆ ಬಗ್ಗೆ ನಾವು ಮನೆಯಲ್ಲಿ ಮಕ್ಕಳ ಜೊತೆಗೆ ಮಾತಾಡುವಾಗ, ಇನ್ನೂ ಇಷ್ಟು ಬೇಗ ಮದುವೆನಾ, ಏನು ಬಾಲ್ಯ ವಿವಾಹ ಮಾಡ್ತೀರಾ ನಮಗೆ ಅಂತ 24-25 ವಯಸ್ಸಿನ ಮಕ್ಕಳು ಇವತ್ತು ಕೇಳೋ ಹಾಗೆ ಆಗಿದೆ. ಹಿಂದಿನ ಕಾಲದಲ್ಲಿ ಬಾಲ್ಯ ವಿವಾಹದ ಬಗ್ಗೆ ವಿಚಾರಗೋಷ್ಠಿ ನಡೀತಾ ಇತ್ತು. ಆದರೆ ಇವತ್ತು ವಿಳಂಬ ವಿವಾಹದ ಬಗ್ಗೆ ವಿಚಾರಗೋಷ್ಠಿಯನ್ನು ನಡೆಸಬೇಕಾದಂತಹ ಒಂದು ಸ್ಥಿತಿ ಬಂದಿರುವಂಥದ್ದು, ಆಗಿರುವಂತಹ ಒಂದು ಬದಲಾವಣೆ ಅಂತ ಹೇಳೋದಕ್ಕೆ ನಾನು ಬಯಸ್ತೇನೆ. ಇನ್ನೊಂದು, ಪ್ರಬುದ್ಧತೆ ಬಂದ ನಂತರ ಮದುವೆಯಾದರೆ ಪತಿ ಪತ್ನಿ ಸಂಬಂಧ ಚೆನ್ನಾಗಿರುತ್ತೆ, ಅರ್ಥಪೂರ್ಣವಾಗಿರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇವತ್ತಿನ ಯುವ ಜನಾಂಗದಲ್ಲಿ ಬೆಳೆದಿರುವಂಥದ್ದನ್ನು ನೋಡಬಹುದು. ಯಾಕೆ ಅಂತ ಹೇಳಿದ್ರೆ, ಹಿಂದಿನ ಕಾಲದಲ್ಲಾದರೆ ನಿಮಗೆ ಗೊತ್ತಿರಬಹುದು, KS ನರಸಿಂಹಸ್ವಾಮಿಯವರ ಒಂದು ಪದ್ಯ, ಮದುವೆಯಾಗಿ ತಿಂಗಳಿಲ್ಲ ನೋಡಿರಣ್ಣ ಹೇಗಿದೆ, ನಾನು ಕೂಗಿದಾಗಲೆಲ್ಲ ಬರುವಳೆನ್ನ ಶಾರದೆ, ಹಿಂದೆ ಮುಂದೆ ನೋಡದೆ ಎದುರು ಮಾತನಾಡದೆ ಅಂತ ನಾವು ಪದ್ಯ ಕೇಳಿದ್ವಿ. ಹೆಣ್ಣು ಮಕ್ಕಳು ಎದುರು ಮಾತನಾಡದೆ, ಹಿಂದೆ ಮುಂದೆ ನೋಡದೆ, ಗಂಡ ಕರೆದ ತಕ್ಷಣ ಬರ್ತಾ ಇದ್ದಂತಹ ಒಂದು ಸ್ಥಿತಿ ಅವತ್ತಿತ್ತು. ಆದರೆ ಇವತ್ತು ಗಂಡ ಕರೆದಾಗ ಬರೋದ್ರ ಜೊತೆಗೆ ನಾನು ಕರೆದಾಗ ನೀನೂ ಬರಬೇಕು ಅನ್ನುವಂತಹ ಒಂದು ಸಮಾನತೆಯ ಸಮಾಜದಲ್ಲಿ ನಾವಿವತ್ತು ಇದ್ದೇವೆ. ಆ ಸಮಾನತೆಯ ಸಮಾಜವನ್ನು ರೂಪಿಸಿಕೊಳ್ಳಬೇಕು ಅಂತ ಹೇಳಿದ್ರೆ, ಪ್ರಬುದ್ಧತೆ ಬಂದ ನಂತರ ಮದುವೆ ಆದರೆ ಆ ಒಂದು ಹೊಂದಾಣಿಕೆ ತುಂಬ ಚೆನ್ನಾಗಿ ಇರುತ್ತೆ ಅನ್ನುವಂತಹ ಒಂದು ನಂಬಿಕೆ ಇವತ್ತು ನಮ್ಮ ಯುವಕರದು ಆಗಿದೆ. ಮೂರನೇ ಕಾರಣ ನಾನು ಗುರುತಿಸ್ಕೊಂಡಿರುವಂಥದ್ದು ಮನೆಯ ವಾತಾವರಣ, ಸಮಾಜದ ವಾತಾವರಣ. ಯಾಕೆ ಮದುವೆಗೆ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರೆ ಇವತ್ತು ನಮ್ಮ ಯುವ ಸಮುದಾಯ ಅಂತ ಹೇಳಿದ್ರೆ, ಮನೆಯಲ್ಲಿ ತಂದೆ ತಾಯಿಗಳ ಸಂಬಂಧ ಸರಿ ಇಲ್ಲದೆ ಇದ್ದಾಗ, ಆ ವಾತಾವರಣದಲ್ಲೇ ಬಾಲ್ಯವನ್ನು ಕಳೆದಿದ್ದರೆ ವಿವಾಹದ ಬಗ್ಗೆ ಮಕ್ಕಳಿಗೆ ಅಷ್ಟೊಂದು ಒಲವು ಇರೋದಿಲ್ಲ, ಅದನ್ನು ಮುಂದೆ ಹಾಕ್ತಾ ಬರ್ತಾರೆ. ಜೊತೆಗೆ ತನ್ನ ಸುತ್ತಮುತ್ತ ಇರುವಂತಹ ನೆಂಟರು, ಇಷ್ಟರು, ಸ್ನೇಹಿತರ ದಾಂಪತ್ಯದಲ್ಲಿ ದುರಂತವನ್ನು ನೋಡ್ತಾ ಇದ್ದರೆ ಆಗಲೂ ಕೂಡ ಮದುವೆಗೆ ಅವರು ಹಿಂದೇಟನ್ನು ಹಾಕ್ತಾ ಇರ್ತಾರೆ. ಇದನ್ನು ನೀವು ಸಹ ಗಮನಿಸಿರಬಹುದು ಅಂತ ಅಂದ್ಕೊಳ್ತೀನಿ. ಇನ್ನು ನಾಲ್ಕನೇ ಕಾರಣ ನಾನು ಗುರುತಿಸಿರುವಂಥದ್ದು ಸಂಗಾತಿಯಾಗುವವರನ್ನು ಕುರಿತ ಹೆಚ್ಚಿದ ನಿರೀಕ್ಷೆ. ಇವತ್ತು ಯಾರನ್ನು ನಾವು ಸಂಗಾತಿ ಅಂತ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತೀವೋ ಅವರ ಬಗ್ಗೆ ತುಂಬಾ ನಿರೀಕ್ಷೆಗಳನ್ನು ಇಟ್ಕೊಳ್ತಾ ಇದ್ದೇವೆ. ನೋಡೋಕ್ಕೆ ಚೆನ್ನಾಗಿರಬೇಕು, ಚೆನ್ನಾಗಿ ಓದಿರಬೇಕು, ಕೈ ತುಂಬ ಸಂಪಾದನೆ ಇರಬೇಕು, ಸಂಪಾದಿಸಿದ್ದನ್ನು ಹೇಗೆ ಬೇಕೋ ಹಾಗೆ ಬಳಸುವಂತಹ ಸ್ವಾತಂತ್ರ್ಯ ಇರಬೇಕು, ಇಬ್ಬರ ನಡುವೆ ವಯಸ್ಸಿನ ಅಂತರ ಕಡಿಮೆ ಇರಬೇಕು. ಹೀಗೆ
ಬೇಡಿಕೆಗಳು ಲೆಕ್ಕವಿಲ್ಲದಷ್ಟು ಆಗಿರುವಂಥದ್ದನ್ನು ಕೂಡ ನಾವು ನೋಡಬಹುದು. ಹೆಣ್ಣು ಮಕ್ಕಳಾದರೆ ಅತ್ತೆ ಮಾವ ಇರುವ ಮನೆ ಬೇಡ, ವಯಸ್ಸಾದವರಿದ್ದರೆ ಆ ಮನೆಗೆ ಮಗಳನ್ನು ಕೊಡೋದು ಬೇಡ, ಇಂತಹ ನಿರೀಕ್ಷೆಗಳು ಹೆಣ್ಣು ಹೆತ್ತವರಿಗೆ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಅನ್ನುವಂಥದ್ದನ್ನು ನಾನು ಹಲವರ ಜೊತೆಗೆ ಮಾತನಾಡುವಾಗ ಗುರುತಿಸಿರುವಂಥದ್ದು. ಹಾಗೆ ಗಂಡು ಹುಡುಗರಾದರೆ ಹುಡುಗಿ ತಂದೆ ತಾಯಿಗೆ ಒಬ್ಬಳೇ ಮಗಳಾಗಿರಬೇಕು, ಆದರೆ ಅವಳಿಗೆ ಮಗಳ ತಂದೆ ತಾಯಿ ಜವಾಬ್ದಾರಿ ಆರ್ಥಿಕವಾಗಿ ಇರಬಾರದು. ಹೀಗೆ ಬೇಡಿಕೆಗಳಿಗೆ ಕೊನೆ ಮೊದಲು ಇಲ್ಲದಂತೆ ಆಗ್ತಾ ಇದೆ. ಹುಡುಗ ಹುಡುಗಿಯರ ಹಾಗೂ ಪೋಷಕರ ಇಂತಹ ನಿರೀಕ್ಷೆಗಳು ಸಹ ವಿವಾಹ ವಿಳಂಬಕ್ಕೆ ಮುಖ್ಯ ಕಾರಣಗಳಾಗಿದೆ ಅಂತ ನಾನು ಗುರುತಿಸ್ಕೊಂಡಿದ್ದೇನೆ. ಇದು ಎಲ್ಲ ಸಮುದಾಯದ್ದು ಹೌದು, ಅದರಲ್ಲೂ ಆರ್ಯವೈಶ್ಯ ಸಮುದಾಯಗಳಲ್ಲೂ ಕೂಡ ಇಂತಹ ಮಾತುಗಳು ಬರ್ತಾ ಇರುವಂಥದ್ದನ್ನು ಇತ್ತೀಚೆಗೆ ಗಮನಿಸಿದ್ದೇನೆ. ಸೊ ಇದಿಷ್ಟು ಸ್ವಇಚ್ಛಾ ವಿಳಂಬ ವಿವಾಹಕ್ಕೆ ಕಾರಣ. ಆದರೆ ಪರಿಸ್ಥಿತಿಗಳ ಅನಿವಾರ್ಯತೆಯಿಂದ ವಿಳಂಬ ವಿವಾಹ ಆಗುವಂಥದ್ದನ್ನು ನಾವು ನೋಡಬಹುದು. ಇಲ್ಲಿ ವಿಳಂಬ ವಿವಾಹ ಹುಡುಗ ಹುಡುಗಿಯರ ಆಯ್ಕೆ ಆಗಿರೋದಿಲ್ಲ, ಬದಲಿಗೆ ಕುಟುಂಬಗಳ ಪರಿಸ್ಥಿತಿಗಳು ವಿಳಂಬ ವಿವಾಹಕ್ಕೆ ಕಾರಣವಾಗಿರುತ್ತೆ. ಆರ್ಥಿಕ ಭದ್ರತೆ ಇಲ್ಲದೆ ಇರುವಂಥದ್ದು, ಯುವಕ ಯುವತಿಯರ ಮೇಲೆ ಕುಟುಂಬ ನಿರ್ವಹಣೆಯ ಜವಾಬ್ದಾರಿ ಇರುವಂಥದ್ದು, ಹೆಣ್ಣು ಮಕ್ಕಳಾದರೆ ವರದಕ್ಷಿಣೆ ನೀಡೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದು, ಹುಡುಗರಾದರೆ ಸ್ವಂತ ಮನೆ ಇಲ್ಲದೇ ಇರುವಂಥದ್ದು, ಹುಡುಗನಿಗೆ ಸರಿಯಾದ ಉದ್ಯೋಗ ಸಂಪಾದನೆ ಕಡಿಮೆ ಇರುವಂಥದ್ದು, ಈ ಹಲವು ಕಾರಣಗಳಿಂದಾಗಿ ಸಂಗಾತಿ ದೊರೆಯದೆ ವಿಳಂಬ ವಿವಾಹ ಆಗ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು. ಹುಡುಗ ಅಥವಾ ಹುಡುಗಿ ವನಜಾವ್ರೆ ಇನ್ನೊಂದು ನಿಮಿಷ ಇದೆ. ಒಂದು ನಿಮಿಷ ಇದೆಯಾ? ಓಕೆ, ಹಾಗಾದರೆ ನಾವು ಪರಿಣಾಮಗಳು ಕೊಟ್ಟೋಗೋಣ. ಖಂಡಿತ. ಇದು ವಿಳಂಬ ವಿವಾಹದ ಪರಿಣಾಮಗಳು ಅಂತಂದರೆ ಆರ್ಥಿಕ ಭದ್ರತೆ ಸಿಗುತ್ತೆ ಅನ್ನುವಂಥದ್ದೊಂದು ನಂಬಿಕೆ, ಉತ್ತಮ ಹೊಂದಾಣಿಕೆ ಆಗುತ್ತೆ ಅಂತ, ಹಾಗೆ ವೈಯಕ್ತಿಕವಾಗಿ ನಾವು ಪ್ರಗತಿಯನ್ನೂ ಸಾಧಿಸಬಹುದು ಅಂತ ಹೇಳಿ ನಮ್ಮ ಒಂದು ನಂಬಿಕೆ. ಉತ್ತಮ ಸಂಗಾತಿಯ ಆಯ್ಕೆ ಆಗುತ್ತೆ ವಿಳಂಬ ವಿವಾಹದಲ್ಲಿ ಅನ್ನುವಂತಹ ಒಂದು ನಂಬಿಕೆ. ಅದೇ ಸಂದರ್ಭದಲ್ಲಿ ನಕಾರಾತ್ಮಕ ಪರಿಣಾಮಗಳು ಅಂತ ಹೇಳಿದ್ರೆ, ಇಬ್ಬರಿಗೂ ಆರ್ಥಿಕ ಭದ್ರತೆ ಇರೋದ್ರಿಂದ ವಿಚ್ಛೇದನಗಳ ಸಾಧ್ಯತೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಆಮೇಲೆ ಭಾರತದಲ್ಲಿ ಏನು ಹೊಂದಾಣಿಕೆ ಅಂದರೆ ಮದುವೆ ಆಗೋದು ಅಂತಂದಾಗ ಹೆಣ್ಮಕ್ಕಳಿಗೆ ವಯಸ್ಸಾಗಿ ಮದುವೆ ಆದಾಗ ಅತ್ತೆ ಮನೆಗೆ ಹೊಂದ್ಕೊಳ್ಳೋದು ಕಷ್ಟ ಆಗುತ್ತೆ, ಮಕ್ಕಳು ಹುಟ್ಟೋದು ಕಷ್ಟ ಆಗುತ್ತೆ. ಆಮೇಲೆ ಮಕ್ಕಳಿಗೂ ತಂದೆ ತಾಯಿಗೂ 30 ವರ್ಷಗಳಿಗಿಂತಲೂ ಹೆಚ್ಚಿನ ಅಂತರ ಆದಾಗ ಅವರಿಬ್ಬರ ಜೊತೆ ಹೊಂದಾಣಿಕೆ ತುಂಬಾ ಕಷ್ಟ ಆಗುತ್ತೆ. ಇದೆಲ್ಲವೂ ನಕಾರಾತ್ಮಕವಾದ ಪರಿಣಾಮಗಳು. ಇದೆಲ್ಲವನ್ನು ನೋಡಿದಾಗ ನಾನು ಒಂದು ಅರ್ಧ ನಿಮಿಷ ತಗೊಂಡು ಉಪಸಂಹಾರ ಮಾಡಿಬಿಡ್ತೀನಿ. ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣದಿಂದ ವಿಳಂಬ ವಿವಾಹ ಆಗಬಹುದು, ಆದರೆ ಅದರ ಸಕಾರಾತ್ಮಕ ಪರಿಣಾಮಗಳಿಗಿಂತ ನಕಾರಾತ್ಮಕ ಪರಿಣಾಮಗಳೇ ಜಾಸ್ತಿ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ, ಒಂದು ಕುಟುಂಬ ಆರೋಗ್ಯವಾಗಿದ್ದರೆ ಸಮಾಜವೂ ಆರೋಗ್ಯವಾಗಿರೋದಕ್ಕೆ ಸಾಧ್ಯ. ಆ ಕಾರಣದಿಂದ ಸಣ್ಣ ಅಂದರೆ ಮದುವೆಗೆ ಯೋಗ್ಯ ಅನ್ನುವಂತಹ ಒಂದು ವಯಸ್ಸು ಅಂತ ನಾವು ಇವಾಗ ಏನು ಅಂದ್ಕೊಂಡಿದ್ದೇವೆ, ಆ ಒಂದು ವಯಸ್ಸಿಗೆ ಮದುವೆ ಆದರೆ ಉತ್ತಮ ಮುಂದಿನ ಜನಾಂಗ ಉತ್ತಮವಾಗಿ ಹುಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಒಂದು. ಮತ್ತು ವೃತ್ತಿಯಲ್ಲಿ ಪದೋನ್ನತಿ ಆಗಬೇಕು ಅಥವಾ ಚೆನ್ನಾಗಿ ಬೆಳೀಬೇಕು ಅಂತಂದರೆ ಪರಸ್ಪರ ಸಹಕಾರ ಗಂಡ ಹೆಂಡತಿಗೆ ಇದ್ದರೆ ಖಂಡಿತವಾಗ್ಲೂ ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಈ ಒಂದು ಸಮಸ್ಯೆಯನ್ನು ಸಣ್ಣದಾಗಿ ನಾನು 10 ನಿಮಿಷದಲ್ಲಿ ವಿಶ್ಲೇಷಣೆ ಮಾಡಿದ್ದೇನೆ. ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಾನು ಎಲ್ಲ ಪದಾಧಿಕಾರಿಗಳಿಗೆ, ವಿಶೇಷವಾಗಿ ನಟರಾಜ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಥ್ಯಾಂಕ್ ಯು. ವಂಜವರೇ, ನಿಮ್ಮ ವಿಚಾರಧಾರೆ ಬಹಳ ಸೊಗಸಾಗಿತ್ತು. ಇನ್ನೂ ಬಹಳಷ್ಟು ವಿಷಯಗಳನ್ನು ಎಲ್ಲರಿಗೂ ತಿಳಿಸೋರಿದ್ದರೆ ಸಮಯಾಭಾವದಿಂದ ಮೊಟಕುಗೊಳಿಸಿದ್ದೀರಾ. ಧನ್ಯವಾದಗಳು ತಮಗೆ. ಈಗ ಶ್ರೀಮತಿ ಶೋಭಾ ವಡವಡಿಗೆಯವರು ನಿವೃತ್ತ ಪ್ರಾಧ್ಯಾಪಕರು. ಇವರು ಆರ್ಥಿಕ ನೆಲೆಯಲ್ಲಿ ವಿಳಂಬ ವಿವಾಹದ ಸುತ್ತ ಆರ್ಥಿಕ ನೆಲೆಯಲ್ಲಿ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿಮ್ಮ ಸಮಯ 10 ನಿಮಿಷ. ಈ ಒಂದು ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಮತಿ ವತ್ಸಲ ಮದನ್ ಮೇಡಮ್ ರವರೇ, ಹಾಗೂ ಹಿರಿಯ ಸ್ತ್ರೀರೋಗ ತಜ್ಞರಾದಂಥ ಡಾಕ್ಟರ್ ಸರಸ್ವತಿ ರಮೇಶ್ ರವರೇ, ಹಾಗೂ ನನ್ನ ಗೆಳತಿ ವನಜಾ ಪ್ರಭಾಕರ್, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಪ್ರೇಮಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ 4 ವಿಚಾರಗಳನ್ನು ನಿಮಗೆ ತಿಳಿಸುತ್ತೇನೆ. ಮೊಟ್ಟ ಮೊದಲನೇದಾಗಿ, ಈ ಒಂದು ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿರುವಂಥ ಈ ಒಂದು ಕಾರ್ಯಕ್ರಮ ನಿಜವಾಗಿಯೂ ಶ್ಲಾಘನೀಯವಾಗಿದೆ. ಈ ಕಾರ್ಯಕ್ರಮದ ಇಂದಿನ ಯಶಸ್ಸಿಗೆ ಕಾರಣರಾದಂಥ
ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಕಾರಣರಾದಂಥ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ನನಗೆ ತುಂಬ ಖುಷಿ ಆಯಿತು. ಈಗ ಈ ಕಾರ್ಯಕ್ರಮದ ಒಂದು ವಿಚಾರಗೋಷ್ಠಿಗೆ ನನ್ನನ್ನು ಆರ್ಥಿಕ ನೆಲೆಯಲ್ಲಿ ಮಾತಾಡೋದಕ್ಕೆ ಕರೆದಿರೋದಕ್ಕೆ ಈ ಒಂದು ಸಾಹಿತ್ಯ ಸಮ್ಮೇಳನದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ಅಲ್ಲದೆ ಇಂದಿನ ವಿಚಾರಗೋಷ್ಠಿಯ ವಿಷಯ ತುಂಬ ಪ್ರಸ್ತುತವಾಗಿದೆ, ವಿಳಂಬಿತ ವಿವಾಹ. ಇದರ ಬಗ್ಗೆ ಆರ್ಥಿಕ ನೆಲೆಯಲ್ಲಿ ಮಾತನಾಡೋದಕ್ಕೆ ನನಗೆ ಹೇಳಿದ್ದಾರೆ. ಯಾಕೆ ಅಂದರೆ ನಾನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕಿ. ನಾನು ಕೆಲಸ ಮಾಡಿದ್ದು ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, ಅಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡಿದ್ದೆ. ನಾನು ಲಾಸ್ಟ್ ಇಯರ್ ನಿವೃತ್ತಿಯನ್ನು ಹೊಂದಿದ್ದೇನೆ. ಈಗ ನಿಮಗೆ ಗೊತ್ತಿರುವ ಹಾಗೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಹುಟ್ಟಿನಿಂದ ಮರಣದವರೆಗೆ ಷೋಡಶ ಸಂಸ್ಕಾರಗಳು ಸರ್ವೇ ಸಾಮಾನ್ಯವಾಗಿದೆ. ಅದರಲ್ಲಿ ವಿವಾಹ ಎನ್ನುವುದು ಅದು ತುಂಬ ಪವಿತ್ರವಾದುದು, ಅಷ್ಟೇ ಮುಖ್ಯವಾದುದು ಎನ್ನೋದು ನನ್ನ ವಿಚಾರ. ಎಲ್ಲ ಸಮಾಜಗಳಲ್ಲಿ ಇದೊಂದು ವಿವಾಹ ಅನ್ನುವುದು, ಅಲ್ಲದೆ ಸಮಾಜದಲ್ಲಿ ಸ್ತ್ರೀಯರ ದೃಷ್ಟಿಯಿಂದ ಈ ಒಂದು ಸಂಸ್ಕಾರ ತುಂಬ ಅತಿ ಮುಖ್ಯವಾದುದು ಅಂತ ನನ್ನ ವಿಚಾರ. ಏಕೆಂದರೆ ಈ ಒಂದು ಮದುವೆ ಎನ್ನುವುದು ಸ್ತ್ರೀಯರ ದೃಷ್ಟಿಯಿಂದ ಭೌಗೋಳಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವಳ ಜೀವನ ಶೈಲಿಯನ್ನೇ ಬದಲಿಸುತ್ತದೆ ಅಂತ ನನ್ನ ವಿಚಾರ. ಯಾಕೆಂದರೆ ಅವಳು ತನ್ನ ಜಾಗವನ್ನು ಬದಲಿಸಬೇಕಾಗತ್ತೆ, ತನ್ನ ಕುಟುಂಬವನ್ನು ಬದಲಿಸಬೇಕಾಗತ್ತೆ, ತನ್ನ ಊರನ್ನು ಬಿಡಬೇಕಾಗತ್ತೆ. ಒಟ್ಟಿನಲ್ಲಿ ಸ್ತ್ರೀಯರ ದೃಷ್ಟಿಯಿಂದ ಈ ವಿವಾಹ ಅನ್ನುವುದು ಅಷ್ಟೇ ಮುಖ್ಯವಾಗಿದೆ ಅಂತ ನಾನು ಹೇಳಬಹುದು. ಈಗ ನಮ್ಮ ಹಿಂದೂ ಧರ್ಮದಲ್ಲಿ ವಿವಾಹ ಎನ್ನುವುದು ತುಂಬ ಕಡ್ಡಾಯವಾಗಿದೆ. ವಿವಾಹ ಮಾಡಿಕೊಳ್ಳೇಬೇಕು, ಮಗು ಪಡೆಯಲೇಬೇಕು, ಆಗಲೇ ಸದ್ಗತಿ, ಆಗಲೇ ಮೋಕ್ಷ ಎಂಬುದು ನಮ್ಮ ನಂಬಿಕೆ, ನಮ್ಮ ಹಿಂದೂ ಧರ್ಮದ ನಂಬಿಕೆ. ಅಂದರೆ ನಮ್ಮಲ್ಲಿ ಯೂನಿವರ್ಸಲ್ ಮ್ಯಾರೇಜಸ್ ಅಂತ ಇದ್ದಾವೆ, ಸಾರ್ವತ್ರಿಕ ಮದುವೆಗಳು ನಮ್ಮಲ್ಲಿ ನಡೀತಾ ಇದ್ದಾವೆ. ಅಲ್ಲದೆ ಕಂಪಲ್ಸರಿ ವಿವಾಹಗಳು, ಕಡ್ಡಾಯವಾಗಿ ವಿವಾಹಗಳು ನಮ್ಮಲ್ಲಿದ್ದಾವೆ. ಈ ಒಂದು ಪರಿಸ್ಥಿತಿಯಲ್ಲಿ, ಈ ಒಂದು ವಿವಾಹಗಳು ನಡೀತಾ ಇರುವ ಒಂದು ಪರಿಸ್ಥಿತಿಯಲ್ಲಿ ಒಂದು ಆರ್ಥಿಕ ದೃಷ್ಟಿಯಿಂದ ನಾವು ನೋಡುವುದಾದರೆ ಇದಕ್ಕೆ ಕಾರಣಗಳು ಏನು, ಅದನ್ನು ಸಾಮಾಜಿಕ ನೆಲೆಯಲ್ಲಿ ನನ್ನ ಗೆಳತಿ ತುಂಬ ವಿವರವಾಗಿ, ತುಂಬ ಸವಿವರವಾಗಿ ಅದನ್ನು ವಿವರಿಸಿದ್ದಾರೆ. ತುಂಬ ಚೆನ್ನಾಗಿ ಅದನ್ನು ಮಾತನಾಡಿದರು ಅವರು. ಅವರಿಗೆ ನನ್ನ ಧನ್ಯವಾದಗಳು. ಈಗ ಮುಖ್ಯವಾಗಿ ನಾನು ಆರ್ಥಿಕ ನೆಲೆಯಲ್ಲಿ ಕಾರಣಗಳನ್ನು ಹೇಳುವುದಾದರೆ ಅವರು ಮುಖ್ಯವಾಗಿ 2 ಕಾರಣ ಕೊಟ್ಟರು. ಒಂದು, ಸ್ವಂತವಾಗಿ ಸ್ವ ಇಚ್ಛೆಯಿಂದ ಅವರು ವಿಳಂಬಿತ ಮದುವೆ ಮಾಡ್ಕೊಳ್ತಾರೆ. ಇನ್ನು ಕೆಲವರು ಅನಿವಾರ್ಯ ಕಾರಣಗಳಿಂದ ವಿವಾಹವನ್ನು ಮುಂದೂಡಬೇಕಾಗುತ್ತೆ ಅಂತ ಹೇಳ್ತಾರೆ. ಆರ್ಥಿಕವಾಗಿ ನಾನು ಕಾರಣಗಳನ್ನು ಹೇಳುವುದಾದರೆ, ನಿಮಗೆ ಗೊತ್ತಿರುವ ಹಾಗೆ ನಮ್ಮ ದೇಶದಲ್ಲಿ 1991ರಲ್ಲಿ ಹೊಸ ಆರ್ಥಿಕ ನೀತಿ ಜಾರಿಗೆ ಬಂತು, ನ್ಯೂ ಎಕನಾಮಿಕ್ ಪಾಲಿಸಿ ಅಂತ. ಅದರ ರೂವಾರಿಯಾದವರು ಇತ್ತೀಚೆಗಷ್ಟೇ ನಿಧನರಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಮನಮೋಹನ್ ಸಿಂಗ್ರವರು. ಈ ಒಂದು ಹೊಸ ಆರ್ಥಿಕ ನೀತಿಯ ಮುಖ್ಯ ಆಯಾಮಗಳು ಯಾವುದು ಅಂದರೆ ಲಿಬರಲೈಸೇಷನ್, ಗ್ಲೋಬಲೈಸೇಷನ್ ಆ್ಯಂಡ್ ಪ್ರೈವೇಟೈಸೇಷನ್ ಅಂತಾರೆ, LPG. ಅಂದರೆ ಈ ಮುಖ್ಯ ಆಯಾಮಗಳಿಂದ, ಈ ನೀತಿಯ ಒಂದು ತತ್ವಗಳಿಂದಾಗಿ ನಮ್ಮಲ್ಲಿ ಏನಾಯಿತು ಅಂದರೆ ಉದ್ಯೋಗಾವಕಾಶಗಳು ಹೆಚ್ಚಾದವು. IT, BT ಸೆಕ್ಟರ್ಗಳು ಕೂಡ ತುಂಬ ಅಭಿವೃದ್ಧಿಯನ್ನು ಪಡೆದವು. ಅನೇಕ ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ರಾಷ್ಟ್ರಕ್ಕೆ ಬರಮಾಡಿಕೊಂಡ್ವಿ ನಾವು. ಇದರಿಂದ ನಮ್ಮಲ್ಲಿ ಉದ್ಯೋಗಾವಕಾಶಗಳು ಜಾಸ್ತಿ ಆಯಿತು. ಉದ್ಯೋಗಾವಕಾಶಗಳು ಜಾಸ್ತಿ ಆಗಿರುವುದರಿಂದ ಸ್ತ್ರೀಯರಿಗೂ ಕೂಡ ಅನೇಕ ಉದ್ಯೋಗಗಳು ಲಭಿಸಿದವು. ಆಗ ಸ್ತ್ರೀಯರಿಗೆ ಆರ್ಥಿಕ ಸ್ವತಂತ್ರ ಸಿಕ್ತು. ಆಗ ಅವಳು ಏನಾಯಿತು ಅಂದರೆ, ನಾನು ಕೂಡ ಆರ್ಥಿಕ ಸಬಲೀಕರಣಗೊಂಡು ನಂತರ ನಾನು ಮದುವೆಗೆ ಮುಂದುವರಿಯಬೇಕು ಅಂತ ಅವಳು ಮನಸ್ಸು ಮಾಡ್ತಾಳೆ. ಇದೊಂದು ಪ್ರಬಲ ಕಾರಣ ಅಂತ ನಾನು ಹೇಳ್ಬೋದು. ಅಲ್ಲದೆ ಮತ್ತೊಂದು ಕಾರಣ ಅಂದರೆ, ಸಾಮಾಜಿಕ ದೃಷ್ಟಿಯಲ್ಲಿ ಹೇಳುವುದಾದರೆ ವರದಕ್ಷಿಣೆ, ಡೌರಿ ಸಿಸ್ಟಮ್ ಕೂಡ, ಅದು ಕೂಡ ಕೆಲವೊಂದು ಕುಟುಂಬಗಳಲ್ಲಿ ತಡವಾದ ಒಂದು ವಿವಾಹಕ್ಕೆ ಕಾರಣವಾಗುತ್ತೆ ಅಂತ ನಾನು ಹೇಳುತ್ತೇನೆ. ಮತ್ತೊಂದು ಕಾರಣ ಹೇಳುವುದಾದರೆ ಬಡತನದಿಂದಲೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ವಿವಾಹಗಳು ಕೂಡ ಮುಂದಾಗುತ್ತೆ ಅಂತ ನಾನು ಹೇಳ್ಬೋದು. ಮತ್ತೊಂದು ಕಾರಣ ಅಂದರೆ, ಈಗ ಚೇಂಜ್ ಇನ್ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಒಂದು ಪ್ರಭಾವ, ಇದರಿಂದ ನಮ್ಮ ವಿವಾಹದ ವಯಸ್ಸು ಕೂಡ ಮುಂದಾಗಿದೆ ಅಂತ ನಾನು ಹೇಳ್ಬೋದು. ಅಲ್ಲದೆ
ಈಗ ಮಹಿಳೆಯರು ಜಾಸ್ತಿ ಉದ್ಯೋಗದಲ್ಲಿದ್ದಾರೆ, ವುಮೆನ್ ಎಂಪವರ್ಮೆಂಟ್ ಇದೆ. ಇದರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಈಗಲೇ ನನಗೆ ಮದುವೆ ಬೇಡ, ನಾನು ಕೂಡ ಸಬಲತೆಯನ್ನು ಪಡಿಬೇಕು, ನಾನು ಕೂಡ ಸ್ವತಂತ್ರಳಾಗಿರಬೇಕು ಅಂತ ವಿಚಾರ ಮಾಡಿ ಅವಳು ವಿವಾಹವನ್ನು ಮುಂದೂಡ್ತಾಳೆ ಅಂತ ನಾನು ಹೇಳ್ಬೋದು. ಈ ರೀತಿಯಾಗಿ ಅಲ್ಲದೆ ಇನ್ನೊಂದು ಕಾರಣವನ್ನು ಹೇಳೋದಾದರೆ, ಈಗ ಅತಿ ಪ್ರಸರಣ, ಇನ್ಫ್ಲೇಷನ್ ಅಂದರೆ ಜೀವನ ವೆಚ್ಚ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಇಂದಿನ ಯುವಕರು ಯುವತಿಯರು ತಮ್ಮ ಮದುವೆಯ ವಯಸ್ಸನ್ನು ಮುಂದೂಡ್ತಾ ಇದ್ದಾರೆ ಅಂತ ನಾನು ಈ ಒಂದು ವಿಚಾರವನ್ನು ಕೂಡ ಇಲ್ಲಿ ಹೇಳ್ಬೋದು. ಅಂದರೆ ಇನ್ಫ್ಲೇಷನ್ ಅಂದರೆ ಅತಿ ಪ್ರಸರಣ, ಬೆಲೆಗಳು ಜಾಸ್ತಿ ಆಗ್ತಾ ಇದೆ, ಜೀವನ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ತಮ್ಮ ವಿವಾಹದ ವಯಸ್ಸನ್ನು ಮುಂದೂಡ್ತಾರೆ ಅಂತ ನಾನು ಹೇಳ್ಬೋದು. ಈ ರೀತಿಯಾಗಿ ಆರ್ಥಿಕವಾಗಿ ನಾನು ಕಾರಣಗಳನ್ನು ವಿವರಿಸ್ಬೋದು. ಇದರಿಂದ ಏನಪ್ಪ ಅನುಕೂಲಗಳೇನು ಅಂತ ಹೇಳುವುದಾದರೆ, ಅದು ವೈಯಕ್ತಿಕ ಬೆಳವಣಿಗೆ ಆಗುತ್ತೆ, ಸ್ತ್ರೀಯರಿಗಾಗಲಿ ಪುರುಷರಿಗಾಗಲಿ ವೈಯಕ್ತಿಕ ಬೆಳವಣಿಗೆ ಆಗುತ್ತೆ, ಸ್ತ್ರೀಯರಿಗೆ ಆರ್ಥಿಕ ಸ್ವತಂತ್ರ ಸಿಗುತ್ತೆ, ಎಜುಕೇಷನ್ ಆ್ಯಂಡ್ ಕರಿಯರ್ ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲದೆ ಮದುವೆಯ ವಯಸ್ಸು ಮುಂದುವರಿದರೆ ಪ್ರಬುದ್ಧ ಮನಸ್ಸು ಉಂಟಾಗಿ ಸಮಾಜದಲ್ಲಿ ಕುಟುಂಬದಲ್ಲಿ ಹೊಂದಾಣಿಕೆ ಸಾಧ್ಯವಾಗುತ್ತೆ ಅಂತ ನಾನು ಹೇಳುತ್ತೇನೆ. ಒಟ್ಟಿನಲ್ಲಿ ಇನ್ನೊಂದು ವಿಷಯವನ್ನು ನಾನು ಹೇಳುವುದಾದರೆ, ಈ ಲೇಟ್ ಮ್ಯಾರೇಜಸ್ಸಿಂದ ಅರ್ಥಶಾಸ್ತ್ರದ ದೃಷ್ಟಿಯಲ್ಲಿ ಹೇಳುವುದಾದರೆ ಡಿಕ್ಲೈನ್ ಇನ್ ಬರ್ತ್ ರೇಟ್ ಕಡಿಮೆ ಆಗುತ್ತೆ, ಜನಸಂಖ್ಯೆಯ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ಬೋದು. ನಮ್ಮ ಹಿರಿಯ ಖ್ಯಾತ ಅರ್ಥಶಾಸ್ತ್ರಜ್ಞರಾದ TR ಮಾಲ್ತಸ್ರವರು ಒಂದು ಥಿಯರಿ ಬರೀತಾರೆ, ಥಿಯರಿ ಆಫ್ ಪಾಪ್ಯುಲೇಷನ್ ಅಂತ. ಅದರಲ್ಲಿ ಅವರು ಒಂದು ವಿಷಯ ಹೇಳ್ತಾರೆ, ಭಾರತದಂಥ ಹಿಂದುಳಿದ ರಾಷ್ಟ್ರಗಳಲ್ಲಿ ನಾವು ಜನಸಂಖ್ಯೆಯನ್ನು ಹತ್ತಿಕ್ಕಬೇಕಾದರೆ ಲೇಟ್ ಮ್ಯಾರೇಜಸ್ಸನ್ನು ಅವರು ಸಜೆಸ್ಟ್ ಮಾಡ್ತಾರೆ. ನಮ್ಮ ಭಾರತದಂಥ ರಾಷ್ಟ್ರದಲ್ಲಿ ಜನಸಂಖ್ಯಾ ಸ್ಫೋಟ ಅತಿಯಾಗಿದೆ. ಇನ್ನೊಂದು ವಿಷಯ ಹೇಳುವುದಾದರೆ, ಭಾರತ ಈಗ ಚೀನಾವನ್ನು ಹಿಂದೆಕ್ಕಿ ನಾವು ಜನಸಂಖ್ಯೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೇವೆ. ಈ ಒಂದು ಜನಸಂಖ್ಯೆ ಅತಿಯಾಗಿರುವುದರಿಂದ ನಮ್ಮ ಭಾರತ ಎಷ್ಟೇ ಪ್ರಗತಿಯನ್ನು ಸಾಧಿಸಿರೂ ಕೂಡ ಇಂದಿಗೂ ಕೂಡ ನಾವು ಅಂಡರ್ ಡೆವಲಪ್ಡ್ ಕಂಟ್ರಿ ಅಂತಲೇ ಕರಿತೀವಿ. ಈ ರೀತಿಯ ಸಮಸ್ಯೆಗಳನ್ನು ನಾವು ಹೋಗಲಾಡಿಸಬೇಕಾದರೆ ಒಂದು ವಿಳಂಬಿತ ವಿವಾಹ ಕೂಡ ಇದಕ್ಕೆ ಒಂದು ಮಾರ್ಗ ಅಂತ ನಾನು ಹೇಳ್ಬೋದು. ಈ ರೀತಿಯಾಗಿ ವಿಳಂಬಿತ ವಿವಾಹಗಳಿಗೆ ಅನೇಕ ಕಾರಣಗಳಿದೆ, ಅನೇಕ ಅನುಕೂಲಗಳಿದೆ. ಬಟ್ ಇದರಿಂದ ಅನಾನುಕೂಲಗಳು ಏನು ಅಂದರೆ, ಇದರಿಂದ ಅನಾನುಕೂಲಗಳು ವೈದ್ಯಕೀಯ ದೃಷ್ಟಿಯಿಂದ ಜಾಸ್ತಿ ಅಂತ ನಾನು ಹೇಳುತ್ತೇನೆ. ಈ ವಿಷಯವನ್ನು ನಮ್ಮ ಇಂದಿನ ಈಗ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ನಮ್ಮ ಹಿರಿಯ ವೈದ್ಯರಾದಂಥ ನಮ್ಮ ಸರಸ್ವತಿ ರಮೇಶ್ ರವರು ವಿಚಾರ ಹೇಳ್ತಾರೆ ಅಂತ ನಾನು ಹೇಳ್ಬೋದು. ಒಟ್ಟಿನಲ್ಲಿ ವಿಶದವಾಗಿ ನಾನು ಹೇಳುವುದಾದರೆ, ಇದರಿಂದ ಲೇಟ್ ಪ್ರೆಗ್ನೆನ್ಸಿ ಆಗುತ್ತೆ, ಅಬ್ನಾರ್ಮಲಿಟಿ ಇನ್ ಚಿಲ್ಡ್ರನ್ ಆಗುತ್ತೆ, ಮತ್ತು ಮಕ್ಕಳಿಗೆ ಕೆಲವೊಂದು ದೃಷ್ಟಿಯಲ್ಲಿ ಅದು ಬುದ್ಧಿಮಾಂದ್ಯತೆ ಕೂಡ ಉಂಟಾಗುತ್ತೆ ಅಂತ ನಾನು ಹೇಳ್ಬೋದು. ಬೇಬಿ ಲಾಸ್ ಕೂಡ ಆಗುತ್ತೆ ತಡವಾದ ವಿವಾಹದಿಂದ ಅಂತ ನಾನು ಹೇಳ್ಬೋದು. ಒಟ್ಟಿನಲ್ಲಿ ಈ ಒಂದು ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಅವಲೋಕಿಸಿದಾಗ ನನ್ನ ಪ್ರಕಾರ ವಿಳಂಬಿತ ವಿವಾಹಗಳು ನನಗೆ ಸರಿ ಅನಿಸುತ್ತೆ. ಯಾಕೆಂದರೆ ಸ್ತ್ರೀ ಸಬಲೀಕರಣ ಆಗುತ್ತೆ, ವುಮೆನ್ ಎಂಪವರ್ಮೆಂಟ್ ಆಗುತ್ತೆ, ಸ್ತ್ರೀಗೆ ಸ್ವತಂತ್ರ ಸಿಗುತ್ತೆ, ಸ್ತ್ರೀಯ ಮನಸ್ಸು ಅಥವಾ ಸಮಾಜದಲ್ಲಿ ಕುಟುಂಬದಲ್ಲಿ ಒಂದು ಹೊಂದಾಣಿಕೆ ಆಗುತ್ತೆ, ಕುಟುಂಬ ಸ್ವರ್ಗವಾಗುತ್ತೆ. ಕುಟುಂಬಗಳು ಸ್ವರ್ಗವಾದರೆ ಸಮಾಜದ ಒಳಿತಾಗುತ್ತೆ, ಸಮಾಜದ ಒಳಿತಾದರೆ ದೇಶದ ಉದ್ಧಾರ ಆಗುತ್ತೆ, ದೇಶ ಎಕನಾಮಿಕಲಿ ಡೆವಲಪ್ ಆಗುತ್ತೆ ಅಂತ ನಾನು ಹೇಳಿ ಇಲ್ಲಿಗೆ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಶ್ರೀಮತಿ ಶೋಭಾ ವಡವಡಗಿಯವರು ಅನೇಕ ವಿಚಾರಗಳನ್ನು ತಮ್ಮ ಮಸ್ತಕದಲ್ಲಿ ಇಟ್ಕೊಂಡು ಬಂದು ಇಲ್ಲಿ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇನ್ನೂ ಅನೇಕ ವಿಷಯಗಳು ಹೇಳೋದಿದೆ, ಆದರೆ ಸಮಯಾಭಾವದಿಂದ ಅವರು ಅದನ್ನು ಮೊಟಕುಗೊಳಿಸಿದ್ದಾರೆ. ಈಗ ವಿಳಂಬ ವಿವಾಹದ ಸುತ್ತ ವೈದ್ಯಕೀಯ ದೃಷ್ಟಿಕೋನದಲ್ಲಿ ಈ ವಿಚಾರವಾಗಿ ಶ್ರೀಮತಿ ಡಾಕ್ಟರ್ ಸರಸ್ವತಿ ರಮೇಶ್, ಖ್ಯಾತ ಸ್ತ್ರೀ ರೋಗ ತಜ್ಞರು, ಅವರು ತಮ್ಮ ಒಂದು ವಿಚಾರಧಾರೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಲೇಟ್ ಮ್ಯಾರೇಜಸ್ ಅಂದರೆ ಹಿಂದೆ ಸ್ವಲ್ಪ ವರ್ಷದ ಕೆಳಗಡೆ 30 ವರ್ಷ ದಾಟಿದ್ರೆ ಲೇಟ್ ಮ್ಯಾರೇಜಸ್ ಅಂತಿತ್ತು. ಗಂಡು ಮಕ್ಕಳಿಗೆ 35 ದಾಟಿದ್ರೆ ಲೇಟ್ ಅಂತಿತ್ತು. ಆದರೆ ಈಗ ರಿಸರ್ಚ್ ಮಾಡಿ 27 ವರ್ಷಕ್ಕಿಂತ ಜಾಸ್ತಿ ಆದರೆ ಲೇಟ್ ಮ್ಯಾರೇಜಸ್ ಲೇಡೀಸ್ಗೆ.
ಆ್ಯಂಡ್ 30 ವರ್ಷಕ್ಕಿಂತ ಜಾಸ್ತಿ ಆದರೆ ಲೇಟು ಗಂಡಸರಿಗೆ ಅಂತ ಡಿಸೈಡ್ ಮಾಡಿದ್ದಾರೆ. ಈ ಲೇಟ್ ಮ್ಯಾರೇಜಸ್ ಆಗೋದ್ರಿಂದ ತುಂಬಾ ಪ್ರಾಬ್ಲಮ್ಸ್ ಜಾಸ್ತಿ, ಪಾಸಿಟಿವ್ಗಿಂತ ನೆಗೆಟಿವ್ ಪ್ರಾಬ್ಲಮ್ಸ್ ಹೆಲ್ತ್ ವಿಷಯದಲ್ಲಿ ತುಂಬ ಜಾಸ್ತಿ ಇದೆ. ಏಕೆಂದರೆ ತುಂಬ ರಿಸರ್ಚ್ ಮಾಡಿ ಈಗೇನು ತಿಳ್ಕೊಂಡಿದ್ದೀವಿ ಅಂದರೆ 30 ಇಯರ್ಸ್ ಆಗಿಬಿಟ್ರೆ 50% ಆಫ್ ಲೇಡೀಸ್ ವಿಲ್ ಬಿ ಸೆಕ್ಚುಯಲಿ ಆ್ಯಕ್ಟಿವ್. ಅಂದರೆ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ ಎಲ್ಲ ಜಾಸ್ತಿ ಆಗ್ತಾ ಇರೋದ್ರಿಂದ ಸೆಕ್ಚುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ. ಸಿಫಿಲಿಸು, ಏಡ್ಸು ಮತ್ತು ಜಾಂಡೀಸು, ಈ ಪೆಲ್ವಿಕ್ ಇನ್ಫೆಕ್ಷನ್ಸು ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಈ ಕಾರಣಗಳಿಂದ ಲೇಟಾಗಿ ಮದುವೆ ಆಗಿರೋರಿಗೆ ಮಕ್ಕಳಾಗೋದು ಕಷ್ಟ ಆಗತ್ತೆ. ಮಕ್ಕಳಾಗೋದು ಕಷ್ಟ ಯಾಕಪ್ಪ ಆಗತ್ತೆ ಅಂದರೆ ಇನ್ಫರ್ಟಿಲಿಟಿ ಅಂತೀವಿ, ಪ್ರೈಮರಿ ಇನ್ಫರ್ಟಿಲಿಟಿ ಅಂತ. 1 ಇಯರ್ ಅವ್ರ ಜೊತೆಯಲ್ಲಿದ್ದು ಪ್ರೆಗ್ನೆನ್ಸಿ ಆಗದೇ ಇರೋರಿಗೆ ಇನ್ಫರ್ಟಿಲಿಟಿ ಅಂತೀವಿ. ಇದಾಗಕ್ಕೆ ಕಾರಣಗಳು ಹಲವಾರು ಇರುತ್ತೆ. ಫೀಮೇಲ್ಸಲ್ಲಿ ಏನು ಕಾರಣ ಇರ್ಬೋದು ಅಂದರೆ, ಈಗ ಮಗು ತಾಯಿ ಹೊಟ್ಟೆಯಲ್ಲಿದ್ದಾಗ ಅಂದರೆ 20 ವೀಕ್ಸ್ 5 ತಿಂಗಳಲ್ಲಿ ಅಂಡಾಶಯದಲ್ಲಿ 20 ಲಕ್ಷ ಎಗ್ಸ್ ಆಗೋಷ್ಟು ಕೆಪಾಸಿಟಿ ಇರುತ್ತೆ. ಆದರೆ ಹುಟ್ಟಿದ ತಕ್ಷಣ ಹುಟ್ಟಿರೋ ಟೈಮಲ್ಲಿ ಆ 20 ಲಕ್ಷದ್ದು 2 ಲಕ್ಷ ಆಗತ್ತೆ. ಆಮೇಲೆ ಪ್ಯೂಬರ್ಟಿ ಏಜ್ ವಿಚ್ ವಾಸ್ 13, 14, 15 ಇಯರ್ಸ್ ಇದ್ದಿದ್ದು ಇಷ್ಟು ಕಾಲ, ಈಗ ರೀಸೆಂಟ್ಲಿ ಪ್ಯೂಬರ್ಟಿ ಏಜ್ 10 ವರ್ಷ ಆಗ್ತಾ ಇದೆ. ಸೊ ಪ್ಯೂಬರ್ಟಿ ಏಜ್ ಆದಾಗ ಆ ಎಗ್ಸು 2 ಲ್ಯಾಕ್ಸಿಂದ 20,000 ಆಗಿಬಿಡತ್ತೆ. ವಯಸ್ಸು ಆಗ್ತಾ 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 ಈ 10 ವರ್ಷ ಈಗ ಮೆಚುರಿಟಿ ಏಜ್ ಅಂದ್ಕೊಂಡ್ರೆ 35-40 ವರ್ಷ ಆಗೋಷ್ಟರಲ್ಲಿ ಆ 20,000ದು 1,000 ಆಗಿಬಿಡತ್ತೆ ಎಗ್ಸ್ ಪ್ರೊಡ್ಯೂಸಿಂಗ್ ಕೆಪ್ಯಾಸಿಟಿ. ಆಮೇಲೆ ಆ ಅಮೌಂಟಲ್ಲಿ ಬರೀ 350ರಿಂದ 400 ಎಗ್ಸ್ ಅಷ್ಟೇ ರಿಲೀಸ್ ಆಗುತ್ತೆ. ಆಮೇಲೆ 1 ತಿಂಗಳಿಗೆ 1 ಎಗ್ ರಿಲೀಸ್ ಆಗೋದು. 2 ಓವರೀಸ್ ಇರುತ್ತೆ ಪ್ರತಿಯೊಬ್ಬರಿಗೂ. ಆದರೆ 1 ಓವರಿ 1 ಮಂತಲ್ಲಿ ರಿಲೀಸ್ ಆದರೆ ಇನ್ನೊಂದು ಓವರಿ ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಮಾಡುತ್ತೆ ಎಗ್ನ. ಆದ್ದರಿಂದ ಎಗ್ ಕ್ವಾಲಿಟಿ ಕಡಿಮೆ ಆಗಿಬಿಡತ್ತೆ ವಯಸ್ಸಾಗಿರೋರಿಗೆ. ಅದಕ್ಕೆ ಇನ್ಫರ್ಟಿಲಿಟಿ ಜಾಸ್ತಿ ಕಂಡುಬರುತ್ತೆ. ಒಂದು ವೇಳೆ ಇನ್ಫರ್ಟಿಲಿಟಿ ಇದ್ರೂ ಅವರು ಒಂದು ವೇಳೆ ಪ್ರೆಗ್ನೆನ್ಸಿ ಆದರೆ ಚಾನ್ಸಸ್ ಆಫ್ ಅಬಾರ್ಷನ್ ಜಾಸ್ತಿ. ಯಾಕಪ್ಪ ಅಂದರೆ ಎಗ್ ಕ್ವಾಲಿಟಿ ಕಡಿಮೆ ಇರುತ್ತೆ. ಆಮೇಲೆ ಒಂದು ವೇಳೆ ಪ್ರೆಗ್ನೆನ್ಸಿ ಆದ್ರೂ 3 ತಿಂಗಳಲ್ಲಿ ಅಬಾರ್ಷನ್ ರೇಟ್ ಜಾಸ್ತಿ ಇದ್ರೂ ನಾವು ಅವ್ರಿಗೇನು ಮಾಡ್ತೀವಿ, ವಯಸ್ಸು ನೋಡಿಬಿಟ್ಟು ದೇ ಕಮ್ ಅಂಡರ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಿರುತ್ತೆ. ಸೊ ಅಂಥವ್ರಿಗೆ ನಾವೇನು ಮಾಡ್ತೀವಿ, ಪ್ರೆಗ್ನೆನ್ಸಿ ಆದ ತಕ್ಷಣ ಹಾರ್ಮೋನ್ಸ್ ಸಪೋರ್ಟ್ ಮಾಡಿ ಬೆಡ್ ರೆಸ್ಟ್ ಹೇಳಿ 3 ತಿಂಗಳ ಅಬಾರ್ಷನ್ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದಕ್ಕೆ ನೀವು ರೆಸ್ಟಲ್ಲಿರ್ಬೇಕಂತ ಎಲ್ಲ ಹೇಳಿದ್ರೂ ಕಂಟಿನ್ಯೂ ಆಗೋ ಪ್ರೆಗ್ನೆನ್ಸಿಯಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ನೋಡ್ತೀವಿ. ಅದೇನು ಕಾಂಪ್ಲಿಕೇಶನ್ಸ್ ಅಪ್ಪ ಅಂದರೆ, ಒಂದು ಡಯಾಬಿಟಿಸ್ ಕಾಣಿಸ್ಕೊಳ್ಳೋದು ಪ್ರೆಗ್ನೆನ್ಸಿಯಲ್ಲಿ, ಹೈ BP ಆಗೋವಂಥದ್ದು, ಪ್ರಿಮೆಚ್ಯೂರ್ ಡೆಲಿವರಿ ಆಗೋವಂಥದ್ದು, ಬ್ಯಾಕ್ ಪೇಯ್ನ್ ಆಗೋವಂಥದ್ದು, ಬೋನ್ಸ್ ಎಲ್ಲ ಶಕ್ತಿ ಕಡಿಮೆ ಆಗುತ್ತೆ ವಯಸ್ಸಾಗ್ತಾ ಆಗ್ತಾ. ಸೊ ಬ್ಯಾಕ್ ಪೇಯ್ನ್ ಆಗೋವಂಥದ್ದು, ಇದೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ಕಾಂಪ್ಲಿಕೇಶನ್ಸ್ ವಯಸ್ಸಾಗಿದ್ದರೆ. ಮತ್ತು ಹುಟ್ಟುವಂಥ ಮಕ್ಕಳು ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ 30 ಇಯರ್ಸ್ ಆದವ್ರಿಗೆ. ಅದಕ್ಕೆ ನಾವು ಸ್ಪೆಷಲ್ ಟೆಸ್ಟ್ಗಳು ಮಾಡೋದು. ನಾನು ಪ್ರೆಗ್ನೆನ್ಸಿಯಲ್ಲಿದ್ದಾಗ ಹಾರ್ಡ್ಲಿ 1 or 2 ಸ್ಕ್ಯಾನಿಂಗ್ಸ್ ಮಾಡಿಸಿದ್ದು, ಒಂದು 3-4 ಚೆಕಪ್ ಮಾಡಿಸಿದ್ದು ಅಷ್ಟೇ. ಆದರೆ ಈಗ ನಾವು ಮಾಡ್ತಾ ಇರೋದು 5ರಿಂದ 6 ಸ್ಕ್ಯಾನು ನಾರ್ಮಲ್ ಆಗಿಬಿಟ್ಟಿದೆ. ಮತ್ತು ಪ್ರತಿಯೊಬ್ಬರಿಗೂ ಪ್ರೆಗ್ನೆನ್ಸಿ ಆಗೋಕ್ಕೆ ಮುಂಚೆನೇ ಎಷ್ಟೋ ಟೆಸ್ಟ್ಗಳು, ಮತ್ತು ಪ್ರೆಗ್ನೆನ್ಸಿ ಆಗುತ್ತಾ ಇಲ್ವಾ 30 ದಾಟದ ಮೇಲೆ ಅಂತ ಹೇಳಿಬಿಟ್ಟು AMH ಅಂತ ಟೆಸ್ಟ್ ಮಾಡ್ತೀವಿ, ಆ್ಯಂಟಿ ಮುಲೇರಿಯನ್ ಹಾರ್ಮೋನ್ ಅಂತ. ಅದು 2ರಿಂದ 6ವರೆಗೂ ನಾರ್ಮಲ್ ವ್ಯಾಲ್ಯೂ ಅದು. ಆದರೆ ನಾವೀಗೇನು ನೋಡ್ತಾ ಇದ್ದೀವಿ ಅಂತ, ಚಿಕ್ಕ ಮಕ್ಳಿಗೂ AMH ಕಡಿಮೆ ಆಗಿಬಿಟ್ಟಿದೆ. ಇನ್ನು 30 ದಾಟದ ಮೇಲಂತೂ AMH ಟ್ರೇಸೇ ಆಗಲ್ಲ, 0 ಆಗಿರುತ್ತೆ ತುಂಬ ಜನಕ್ಕೆ. ಸೊ ಆದ್ದರಿಂದ ಬೆಸ್ಟ್ ಏಜ್ ಫಾರ್ ಮ್ಯಾರೇಜ್
ಅಕಾರ್ಡಿಂಗ್ ಟು ಮೆಡಿಕಲ್ ಇದು ಮತ್ತು ರಿಸರ್ಚ್ ಮಾಡಿ ಡಿಸೈಡ್ ಮಾಡಿರೋದು ಏನಪ್ಪ ಅಂದರೆ ಹೆಣ್ಣು ಮಕ್ಕಳಿಗೆ 23ರಿಂದ 26 ಒಳಗಡೆ ಮದುವೆ ಆದರೆ ಬೆಸ್ಟು ಅಂತ. ಯಾಕೆಂದರೆ ಫ್ಯಾಮಿಲಿ ಕಂಪ್ಲೀಟ್ ಆಗಬೇಕು 30 ಇಯರ್ಸಲ್ಲಿ. 26 ಇಯರ್ಸಲ್ಲಿ ಒಂದು ಮಗು, 28 to 29 ಇಯರ್ಸಲ್ಲಿ ಇನ್ನೊಂದು ಮಗು ಮಾಡಿಕೊಂಡು 30 ಇಯರ್ಸ್ಗೆ ಫ್ಯಾಮಿಲಿ ಕಂಪ್ಲೀಟ್ ಆದರೆ ಎಲ್ಲ ಕಾಂಪ್ಲಿಕೇಶನ್ಸು ಕಡಿಮೆ ಆಗುತ್ತೆ ಅಂತ. ಮತ್ತೊಂದು ವಯಸ್ಸು ಜಾಸ್ತಿ ಆಗಿದ್ದರೆ ಮದುವೆ ಆದಾಗ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ ಅಂದರೆ ಅವ್ರಿಗೆ ನಾರ್ಮಲ್ ಡೆಲಿವರಿ ಆಗೋದು ಕಷ್ಟ ಆಗುತ್ತೆ. ಅವ್ರ ಟಿಶ್ಯೂಸ್ ಎಲ್ಲ ಅಷ್ಟು ಈಸಿಯಾಗಿ ಸಪ್ಪಲಾಗಿರಲ್ಲ. 9th ಮಂತಲ್ಲಿ ಯೂಶಲಿ ಪೆಲ್ವಿಸ್ ಎಲ್ಲ ಸ್ವಲ್ಪ ಲೂಸ್ ಆಗಿ ಮಗುಗೆ ಜಾಗ ಮಾಡಿಕೊಡುತ್ತೆ. ಆದರೆ ವಯಸ್ಸು ಜಾಸ್ತಿ ಆಗಿದ್ದರೆ ಅದು ಸ್ಟಿಫ್ ಆಗಿದ್ದು ಇನ್ಸ್ಟ್ರೂಮೆಂಟಲ್ ಡೆಲಿವರೀಸ್ ಜಾಸ್ತಿ ಆಗುತ್ತೆ, ಸಿಸೇರಿಯನ್ ರೇಟ್ಸ್ ಜಾಸ್ತಿ ಆಗ್ತಾಯಿದೆ. ಕಾರಣ ಏನಪ್ಪ ಅಂದರೆ ವಯಸ್ಸು ಜಾಸ್ತಿ ಆಗಿರೋದ್ರಿಂದ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ವಯಸ್ಸು ಜಾಸ್ತಿ ಆದಷ್ಟು ಮಕ್ಕಳು ಅಬ್ನಾರ್ಮಲ್ ಆಗಿ ಹುಟ್ಟೋದು, ಕ್ರೋಮೋಸೋಮಲ್ ಅಬ್ನಾರ್ಮಿಲಿಟೀಸ್ ಜಾಸ್ತಿ ಆಗ್ತಾಯಿದೆ. ಮತ್ತು ತಾಯಿಗೆ ಡಿಪ್ರೆಷನ್ನು, ಸ್ಟ್ರೆಸ್ಸು ಅದೆಲ್ಲ ಜಾಸ್ತಿ ಇರುತ್ತೆ. ಆ ಸ್ಟ್ರೆಸ್ಸಿಂದ, ಡಿಪ್ರೆಷನ್ನಿಂದ ಪ್ರಾಬ್ಲಮ್ಸು ಇನ್ನೂ ಜಾಸ್ತಿ ಆಗುತ್ತೆ ಮಕ್ಳಿಗೂ. ಮತ್ತು ಅಂಥ ಅವ್ರಿಗೆ ಹುಟ್ಟೋ ಮಕ್ಕಳಿಗೂ ತುಂಬ ಹೆಲ್ತ್ ಇಶ್ಯೂಸಿಂದ ನರಳುತ್ತಾರೆ. ಈಗ ನಾವೊಬ್ಬರು ಯಾರೇ ಒಬ್ಬರು ಪೇಷಂಟ್ ಏನಾದರೂ ಬಂದಾಗ ಅವ್ರಿಗೆ ಏನು ಕಾಯಿಲೆ ಇದೆ ಅಂತ ನೋಡೋಕ್ಕೆ ಎಲ್ಲ ಇನ್ವೆಸ್ಟಿಗೇಷನ್ಸು ಮಾಡಿ ಎಲ್ಲ ನಾರ್ಮಲ್ ಬರುತ್ತೆ. ಆದರೆ ಅವರ ಡೀಟೇಲ್ ಹಿಸ್ಟ್ರಿ ತಗೊಂಡಾಗ ಅವರು ತಾಯಿ ಹೊಟ್ಟೆಯಲ್ಲಿದ್ದಾಗ ತಾಯಿನ ಮನಸ್ಥಿತಿ, ತಾಯಿ ಹೇಗಿದ್ದರು ಅದನ್ನೆಲ್ಲ ತಿಳ್ಕೊಂಡ್ರೆ ತುಂಬ ಸ್ಟ್ರೆಸ್ಗೊಳಗಾಗಿರ್ತಾರೆ ಮಗು ಅಂತ ಅರ್ಥ ಆಗುತ್ತೆ. ಆಮೇಲೆ ಅಂಥ ತಾಯಿಗೆ ಹುಟ್ಟೋ ಮಕ್ಕಳೆಲ್ಲ ಆಟಿಸಮ್ ಜಾಸ್ತಿ ಆಗ್ತಾಯಿದೆ. ಈ ನಡುವೆ ಆಟಿಸ್ಟಿಕ್ ಚಿಲ್ಡ್ರನ್ ಜಾಸ್ತಿ ಆಗ್ತಾ ಇದ್ದಾರೆ, ಮೆಂಟಲಿ ಅಬ್ನಾರ್ಮ್ಯಾಲಿಟೀಸ್ ಇರೋ ಚಿಲ್ಡ್ರನ್ ಎಲ್ಲ ಜಾಸ್ತಿ ಆಗ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕಪ್ಪ ಅಂದರೆ, ಒಂದೊಂದು ಸರಿ ಮದುವೆ ಆಗೋ ವಯಸ್ಸು ನಮ್ಮ ಕೈಯಲ್ಲಿರಲ್ಲ, ಜಾಸ್ತಿ ಯಾವುದೋ ಒಂದು ಕಾರಣಕ್ಕೆ ಆಗ್ಬಿಡತ್ತೆ. ಆವಾಗ ಏನೂ ತೊಂದರೆಗಳಿಲ್ದಿರ ತಾಯಿಗೂ ಮಗುಗೂ ಹುಟ್ಟೋ ಮಗುಗೂ ಚೆನ್ನಾಗಿರಬೇಕು ಅಂದರೆ ತಾಯಿಯ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಚೆನ್ನಾಗಿರಬೇಕು. ಬೆಳಗಿನ ಜಾವ ಬೇಗ ಏಳಬೇಕು. ನಮಗೆ ಕಾಣೋ ಒಂದೇ ದೇವರು ಸೂರ್ಯ ಭಗವಾನ್, ಅವರು ಬರೋಕ್ಕೆ ಮುಂಚೆ ನಾವೆದ್ದಿರಬೇಕು. ಮತ್ತು ಆ್ಯಕ್ಟಿವ್ ಆಗಿರಬೇಕು. ಈಗೇನಾಗಿದೆ, ಎಲ್ಲರೂ ಕೂತು ಕೆಲಸ ಮಾಡೋದ್ರಿಂದ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದೆ, ಸನ್ ಎಕ್ಸ್ಪೋಜರ್ ಕಡಿಮೆ ಆಗಿದೆ, ವೈಟಮಿನ್ ಡಿ ಪ್ರತಿಯೊಬ್ಬರಿಗೂ ಕಡಿಮೆ ಇರುತ್ತೆ. ಸೊ ಆ ವೈಟಮಿನ್ ಡಿ ಕಡಿಮೆ ಇರೋದ್ರಿಂದ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಆಗಿ ಆಲ್ ಆರ್ ಪ್ರೋನ್ ಫಾರ್ ಮೋರ್ ಇನ್ಫೆಕ್ಷನ್ಸ್. ಅದಕ್ಕೆ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು, ಯೋಗ ಮಾಡಬೇಕು, ಮತ್ತು ನಮ್ಮ ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೋಬೇಕು, ಸ್ಟ್ರೆಸ್ಸನ್ನು ಕಡಿಮೆ ಮಾಡ್ಕೋಬೇಕು, ಯೋಗಾಭ್ಯಾಸಗಳು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು. ಮತ್ತು ದೊಡ್ಡವರಿಗೆ, ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಅದು ಕಡಿಮೆ ಆಗಿಬಿಟ್ಟಿದೆ. ಮನೆಯಲ್ಲಿ ದೊಡ್ಡವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಓಲ್ಡ್ ಏಜ್ ಹೋಮ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ, ಅದೆಲ್ಲ ಕಡಿಮೆ ಆಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಪ್ರೀತಿ ಮಾಡೋದ್ರಿಂದ ಕಾಯಿಲೆಗಳು ಕಡಿಮೆ ಆಗುತ್ತೆ. ಸೊ ಇದೆಲ್ಲ ಮಾಡಿಕೊಂಡು ನಮ್ಮ ಸ್ಟ್ರೆಸ್ ಕಡಿಮೆ ಮಾಡಿಕೊಂಡ್ರೆ ನಮಗೆ ಬರೋಂಥ ಕಾಂಪ್ಲಿಕೇಶನ್ಸು, ಕಾಯಿಲೆಗಳು ಕಡಿಮೆ ಆಗಿ ವಯಸ್ಸು ಜಾಸ್ತಿ ಆಗಿದ್ದರೂ ಸಹ ಒಳ್ಳೆ ಮಗುನ ಪಡೆಯೋದಕ್ಕೆ ಈ ಮಾರ್ಗಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆಗತ್ತೆ ಅಂತ ಹೇಳಿ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ಥ್ಯಾಂಕ್ಸ್ ಹೇಳಿ ನಾನು ಈ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹೆಸರು ಹೌದು ಕರೆಕ್ಟು. ಗಂಡಸರಿಗೆ 35ಗಿಂತ ವಯಸ್ಸು ಕಡಿಮೆ ಇದ್ದರೆ ಒಳ್ಳೆಯದು ಅಂದ್ಕೊಳ್ತಾ ಇದ್ವಿ. ಆದರೆ ಈಗ ಅದನ್ನು 30ಗೆ ಮಾಡಿದ್ವಿ. ಯಾಕೆಂದರೆ ಗಂಡಸ ವಯಸ್ಸು ಮುಖ್ಯ. ನಮಗೆ ಲೇಡೀಸಲ್ಲಿ ಹೇಗೆ ಮೆನೋಪಾಸ್ ಆಗುತ್ತೋ ಗಂಡಸಲ್ಲೂ ಆಂಡ್ರೋಪಾಸ್ ಅಂತ ಆಗುತ್ತೆ. ಸೊ 40 ವಯಸ್ಸು ಆಗಿಬಿಟ್ರೆ ಗಂಡಸಲ್ಲಿ ಅವ್ರಿಗೆ ಹುಟ್ಟುವಂಥ ಮಕ್ಕಳು ನಾರ್ಮಲ್ಲಾಗಿ ತುಂಬ ಇರಲ್ಲ. ಯಾಕೆಂದರೆ ಸ್ಪರ್ಮ್ ಕ್ವಾಲಿಟಿನೂ ಕಡಿಮೆ ಆಗಿಬಿಡತ್ತೆ. ಈಗ ನಾವು ನೋಡ್ತಾ ಇರೋದು ಸ್ಪರ್ಮ್ ಕ್ವಾಲಿಟಿ ತುಂಬ ಕಡಿಮೆ ಇರುತ್ತೆ ಕೆಲವ್ರಿಗೆ, ವಯಸ್ಸಾಗಿರೋರಿಗೆ. ಅದಕ್ಕೆ ಹೆಣ್ಣು ವಯಸ್ಸು ಒಂದೇ ಅಲ್ಲ, ಗಂಡು ವಯಸ್ಸು ತುಂಬ ಮುಖ್ಯ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಒಂದು ಕಾಲ ಇತ್ತು, ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ ಹೇಳ್ತಾ ಇದ್ರು. ಆದರೆ ಈಗ ಯಾರೂ ಬೇಡ, ನಾನು ನೀನು ಜೊತೆಯಲ್ಲಿದ್ದರೆ
ಅದೇ ಒಂದು ತುಂಬಿದಂತಹ ಕುಟುಂಬ ಅನ್ನೋ ರೀತಿಯಲ್ಲಿ ಹೇಳೋ ಪರಿಸ್ಥಿತಿ ಬಂದಿದೆ ಈಗ. ವಿಳಂಬ ವಿವಾಹದ ಸುತ್ತ ಅನೇಕ ಅಂಶಗಳಿರಬಹುದು, ಆದರೆ ಈ ದಿನ ನಾವು ಪ್ರಸ್ತುತಪಡಿಸಿದ್ದು 3 ಘಟ್ಟದಲ್ಲಿ ಹೇಳಿದ್ದೀವಿ. ಒಂದು ಸಾಮಾಜಿಕ ನೆಲೆಯಲ್ಲಿ, ಆರ್ಥಿಕ ನೆಲೆಯಲ್ಲಿ ಹಾಗೂ ವೈದ್ಯಕೀಯ ದೃಷ್ಟಿಕೋನದಲ್ಲಿ 3 ಜನ ತಮ್ಮ ವಿಚಾರಧಾರೆಯನ್ನು ಬಹಳ, ಅಂದರೆ ಇಂದಿನ ಒಂದು ಪರಿಸ್ಥಿತಿಗಿರ್ಬೋದು ಅಥವಾ ಹಿಂದಿನ ಪರಿಸ್ಥಿತಿಗೆ ಹೋಲಿಸಿ ಇಂದು ಏನಾಗ್ತಿದೆ ಮತ್ತು ಮುಂದೆ ಏನಾಗುತ್ತೆ ಅಂತ ಕೂಡ ಬಹಳ ಧನಾತ್ಮಕವಾಗಿ ಅವರ ವಿಚಾರಧಾರೆಯನ್ನು ಅವರು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಮೇಡಮ್, ನೀವು ಹೇಳಿದಾಗೆ ಬಹಳ ನಿಧಾನವಾಗಿ, ಅಂದರೆ 30 ದಾಟಿ ಮದುವೆ ಆದರೆ ಹುಟ್ಟೋ ಮಗು ಸ್ವಲ್ಪ ತೊಂದರೆ ಅನುಭವಿಸುತ್ತೆ ಅಂದರೆ ಇದಕ್ಕೆ ಸರಿಯಾದ ಉದಾಹರಣೆ ನಾನೇ. ನಾನು ಮದುವೆ ಆಗಿದ್ದು 33 ವರ್ಷ. ನನ್ನ ಮೊದಲನೇ ಮಗು ಗಂಡು ಮಗು ಹುಟ್ಟಿದ್ದು ನ್ಯೂನ್ಯತೆ ಇತ್ತು ಆ ಮಗುಗೆ. ಆ ಮಗುನ ಕಳ್ಕೊಂಡೆ ನಾನು. ನಂತರ ನನ್ನ 2ನೇ ಮಗ ಹುಟ್ಟಿದ. ಅವನು ಸಂಪೂರ್ಣವಾಗಿ ಇವಾಗ ಚೆನ್ನಾಗಿದ್ದಾನೆ, ಎಲ್ಲ ರೀತಿಯಲ್ಲೂ ಒಳ್ಳೆಯ ಇದರಲ್ಲಿದ್ದಾನೆ ಅಂತ, ಆರೋಗ್ಯ ಸ್ಥಿತಿಯಲ್ಲಿದ್ದಾನೆ ಅಂತ ಹೇಳ್ಕೊಳ್ಬೋದು. ನೀವು ಹೇಳಿದಾಗೆ ಅನೇಕ ಕಾಯಿಲೆಗಳು ಕೂಡ ಬರುತ್ತೆ ಅಂತಂದರೆ ಅದು ಕೂಡ ಬಹಳ ನಿಜ ಹಾಗೆ ಅಂತಂದ್ಬಿಟ್ಟು ಹೇಳ್ತೇನೆ. ಆಮೇಲೆ ಅನೇಕ ಕಾರಣಗಳನ್ನು ವನಜಾ ಅವರು ಹೇಳಿದ್ರು. ಈಗ ಏನಾಗಿದೆ, ಮನೆಯಲ್ಲಿ ಕಿಚನ್ ಇರಬಾರ್ದಂತೆ, ಮನೆಯಲ್ಲಿ ಕಿಚನ್ ಇದ್ದರೆ ಅಂತಹ ಮನೆಗೆ ಹೆಣ್ಣನ್ನು ಕೊಡುವುದಿಲ್ಲ ಅನ್ನುವಂತಹ ಒಂದು ಪರಿಸ್ಥಿತಿಗೆ ಬಂದಿದೆ. ಯಾಕೆ ಅಂದರೆ ಸ್ವಿಗ್ಗಿ ಇದೆ, ಸ್ವಿಗ್ಗಿಯಿಂದ ತರಿಸ್ಕೋಬಹುದು, ಆ ರೀತಿಯಲ್ಲಿ ಮನೆಯಲ್ಲಿ ಅಡುಗೆ ಮಾಡಬಾರ್ದು ಹೆಣ್ಮಕ್ಳು, ಅಂತಹ ಮನಸ್ಥಿತಿಯನ್ನು ಕೆಲವರು ಬೆಳೆಸ್ಕೊಳ್ತಾ ಇದ್ದಾರೆ. ಆಮೇಲೆ ಸೋಫಾ ಇರಬಾರ್ದಂತೆ, ಆಮೇಲೆ ಕಾಟ್ ಇರಬಾರ್ದಂತೆ. ಕಾಟಿ ಅಂದರೆ ಕಾಯಿಲೆ ಬಂದಿರೋಂತಹ ತಂದೆ ತಾಯಿಗಳು ಯಾರಾದರೂ ಇದ್ದರೆ ಅವರನ್ನು ನೋಡ್ಕೊಳ್ಬೇಕಾಗತ್ತೆ, ತೊಂದರೆ ಆಗುತ್ತೆ ಅಂತ. ಇಂತಹ ಕೆಲವು ಮನಸ್ಥಿತಿನ ಹೆಣ್ಣು ಮಕ್ಕಳು ಯಾಕೆ ಬೆಳೆಸ್ಕೊಳ್ತಿದ್ದಾರೆ ನಮಗೆ ಗೊತ್ತಿಲ್ಲ. ನಿಜವಾಗಿಯೂ ಇದು ಪ್ರತಿಯೊಂದು ಹೆಣ್ಣಿನಲ್ಲಿ ಮಾರ್ಪಾಡಾಗಬೇಕಾಗಿರುವಂಥದ್ದು. ಯಾಕೆಂದರೆ ಹೆಣ್ಣು ಹೆತ್ತ ಅಮ್ಮಂದಿರು ಯಾರಿದ್ದಾರೆ ಅವರು ಮೊದಲು ತಮ್ಮ ವಿಚಾರಧಾರೆಯನ್ನು ಬದಲಾವಣೆ ಮಾಡಿಕೊಳ್ಬೇಕು. ಅವರು ಒಂದು ಒಳ್ಳೆಯ ಇದನ್ನು ಮಕ್ಕಳಿಗೆ ದಾರಿಯನ್ನು ಅವರು ಹಾಕ್ಕೊಡ್ಬೇಕು. ಅವರು ತಪ್ಪು ಮಾಡ್ತಾ ಇರೋದು ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಅವರು ಮೂಗನ್ನು ತೋರಿಸುವುದು. ಮತ್ತು ಹುಡುಗನಿಗೆ ಮದುವೆ ಆಗಬೇಕಾ, ಆ ಹುಡುಗನಿಗೆ ಸ್ವಂತ ಮನೆ ಇದೆಯಾ, ಆ ಹುಡುಗ 22, 24, 27ಕ್ಕೆ ಮದುವೆ ಆಗಲಿ ಕೂಡ ಅವನು ಸ್ವಂತ ಮನೆಯನ್ನು ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ? ನಾವೇ ಯೋಚನೆ ಮಾಡ್ಕೊಳ್ಳೋಣ. ನಮ್ಮ ವಯಸ್ಸಿನಲ್ಲಿ ನಾವು ಏನಾದರೂ ಮಾಡ್ಕೊಂಡಿದ್ವಾ ಆ ರೀತಿಯಲ್ಲಿ? ಇಲ್ಲ. ಈಗಿನ ಮಕ್ಕಳು ಹೇಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಇಂತಹ ಕೆಲವು ಸಣ್ಣ ಪುಟ್ಟ ವಿಚಾರಗಳನ್ನು ಅದನ್ನು ಬಹಳ ಒಂಥರ ಎಳೆದು ಮಾಡಿ ಇಂತಹ ವಿಳಂಬ ವಿವಾಹಕ್ಕೆ ನಾವೇ ತಂದೆ ತಾಯಿಗಳೇ ಅದಕ್ಕೆ ಕಾರಣರಾಗ್ತಾ ಇದ್ದೀವಿ. ಮತ್ತು ಆಯ್ಕೆಯನ್ನು ಇವಾಗ ಕೊಟ್ಬಿಟ್ಟಿದ್ದಾರೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರಿಗೆ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯತೆ ಇದೆ. ಹಿಂದೆ ಹೇಗಿತ್ತು ಅಂದರೆ ನಮ್ಮ ಅಕ್ಕಂದರು, ನಮ್ಮ ಚಿಕ್ಕಮ್ಮಂದರು ಅವರೆಲ್ಲ ಇದ್ದಾಗ ಮನೆಯಲ್ಲಿ ಯಾರು ಹೇಳಿದರೆ, ತಂದೆ ಹೇಳಿದರೆ ಅಥವಾ ತಾಯಿ ಹೇಳಿದರೆ ಆ ಒಂದು ಸಂಬಂಧವನ್ನು ಒಪ್ಪಿಕೊಂಡು ಮದುವೆ ಮಾಡ್ಕೋಬೇಕಾಗಿತ್ತು. ಈಗ ಹುಡುಗಿ ಕೂಡ ನೀವು ಹೇಳಿದಾಗೆ ವುಮೆನ್ ಎಂಪವರ್ಮೆಂಟ್ ಅನ್ನೋ ಒಂದು ಮೋಜಿನಲ್ಲಿ ಬಿದ್ದಿದ್ದಾರೆ ಅಂತಲೇ ನಾನು ಹೇಳ್ತೀನಿ. ಆರ್ಥಿಕವಾಗಿ ಅವರು ಸಬಲರಾಗಿರ್ಬೋದು, ಆದರೆ ತಮ್ಮ ಆರೋಗ್ಯವನ್ನೇ ಇರಬಹುದು ಅಥವಾ ತಮ್ಮ ಸಂತತಿಯನ್ನು ಬೆಳೆಸೋದರಲ್ಲಿ ಅವರು ಬಹಳ ಹಿಂದೆ ಉಳಿದಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ದಿನ ಈ 3 ಜನರು ಬಹಳ ಒಳ್ಳೆಯ ಅಂಶಗಳನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಇವರು 3 ಜನರಿಗೂ ಕೂಡ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ. ಇವತ್ತಿನ ದಿನಕ್ಕೆ ಇದು ತುಂಬ ಬೇಕಾದಂತಹ ವಿಚಾರಗೋಷ್ಠಿಯಾಗಿತ್ತು. ಈ ವಿಚಾರಗೋಷ್ಠಿಯನ್ನು ತುಂಬ ಸರಳವಾಗಿ, ನಿಖರವಾಗಿ, ಸಾಮಾಜಿಕವಾಗಿ ಹೇಗಿದೆ ಈ ನೆಲೆಯಲ್ಲಿ, ಆರ್ಥಿಕ ನೆಲೆಯಲ್ಲಿ ಹೇಗಿದೆ, ಎಲ್ಲಕ್ಕಿಂತ ಮುಖ್ಯವಾಗಿ ತುಂಬ ಸರಳವಾಗಿ ನಮ್ಮ ಮನಮುಟ್ಟುವಂತೆ ವೈದ್ಯಕೀಯ ದೃಷ್ಟಿಕೋನದಲ್ಲಿ ಹೇಗಿದೆ ಅನ್ನೋದನ್ನು ತುಂಬ ಚೆನ್ನಾಗಿ 3 ಜನನೂ ಪ್ರಸ್ತುತಪಡಿಸಿದ್ದಾರೆ. ಈ ಒಂದು ವಿಚಾರಗೋಷ್ಠಿಯನ್ನು ಇವರೆಲ್ಲರಿಗೂ ಸಹ ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಸಾಮಾಜಿಕ ನೆಲೆಯಲ್ಲಿ ಶ್ರೀಮತಿ ವನಜಾ ಪ್ರಭಾಕರ್ ರವರು ತಮ್ಮ ವಿಚಾರವನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅವರಿಗೆ ಒಂದು ಗೌರವ ಸಮರ್ಪಣೆ.
ಹಾಗೆಯೇ ಆರ್ಥಿಕ ನೆಲೆಯಲ್ಲಿ ಈ ವಿಚಾರವಾಗಿ ವಿಳಂಬ ವಿವಾಹಗಳಾದಾಗ ಅದರ ಒಡಕು ತೊಡಕುಗಳು ಏನು ಅನ್ನೋದನ್ನು ಸ್ಪಷ್ಟವಾಗಿ ನಿಖರವಾಗಿ ಮಾತಾಡಿದ್ದಾರೆ ಶ್ರೀಮತಿ ಶೋಭಾ ವಡವಡಗಿಯವರು. ಇವರು ನಿವೃತ್ತ ಪ್ರಾಧ್ಯಾಪಕರು ಹೌದು. ಇವರಿಗೆ ಗೌರವ ಸಮರ್ಪಣೆ. ವೈದ್ಯಕೀಯ ದೃಷ್ಟಿಕೋನದಲ್ಲಿ ನಿಜವಾಗ್ಲೂ ಇಲ್ಲಿರೋರಿಗೆಲ್ಲರೂ ಎಲ್ಲ ವಿಚಾರನೂ ಚೆನ್ನಾಗಿತ್ತು, ಅದರಲ್ಲೂ ವೈದ್ಯಕೀಯವಾಗಿ ಎಂದಾಗ ಇಷ್ಟೆಲ್ಲ ಇದೆಯಾ ಅಂತ ಎಲ್ಲರೂ ಬೆರಗಾಗಿಯೇ ನಾವು ಕೇಳಿದ್ದೀವಿ ಈ ಒಂದು ವಿಚಾರವನ್ನು. ಈ ಒಂದು ವಿಚಾರವನ್ನು ಹೇಳಿದಂಥವರು ಡಾಕ್ಟರ್ ಸರಸ್ವತಿ ರಮೇಶ್ರವರು, ಖ್ಯಾತ ಸ್ತ್ರೀರೋಗ ತಜ್ಞರು. ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳ್ತಾ ಗೌರವ ಸಮರ್ಪಣೆ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದಂತಹ ಶ್ರೀಮತಿ ವತ್ಸಲ ಮದನ್ರವರು, ಕರ್ನಾಟಕ ಆರ್ಯವೈಶ್ಯ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯೂ ಸಹ ಹೌದು. ಅವರು ಬಹು ಸುಂದರವಾಗಿ ಎಲ್ಲರಿಗೂ ಅವರ ನಂತರ ಮತ್ತೊಬ್ಬರು ಮಾತನಾಡುವಂತಹ ಒಂದು ವಿಚಾರವನ್ನು ಒಬ್ಬರಿಂದ ಒಬ್ಬರಿಗೆ ತಿಳಿಸ್ಕೊಟ್ಟು ಅವರೂ ಸಹ ಹಲವಾರು ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೂ ಸಹ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ.